ಗಜಾನನ ಉತ್ಸವ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಹೋದ ವರ್ಷ ಭಾಳ ಚೆನ್ನಾಗಿ ಮಹಾಮಂಡಲ ವತಿಯಿಂದ ಪ್ರತಿಯೊಂದು ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದಾಗಲಿ, ಮೆರವಣಿಗೆ ಸಂದರ್ಭದಲ್ಲಿ ತಮ್ಮದೆಲ್ಲ ಸಹಕಾರ, ಶಾಂತಿ ಪಾಲನೆಗೆ ಏನೇನು ಕ್ರಮನ ನಾವು ಕೈಗೊಂಡಿದ್ದೀವಿ ಅದಕ್ಕೆ ತಕ್ಕಂತೆ ತಾವೆಲ್ಲ ಸಹಕಾರ ನೀಡಿದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ಪ್ರತಿಷ್ಠಾಪನೆ ದಿನದಿಂದ ವಿಸರ್ಜನೆ ದಿನದವರೆಗೂ ತಾವೆಲ್ಲರೂ ನಮ್ಮೊಟ್ಟಿಗೆ ಸಹಕಾರ ಕೊಡಬೇಕು. ಏನು ನಾವು ಸೂಚನೆ ನೀಡಿರ್ತೀವಿ, ಪ್ರತಿಯೊಂದು ಪೆಂಡಲ್ ಹಾಕೋದಾಗಲಿ, ಅಲ್ಲಿ ಬೆಳಕಿನ ವ್ಯವಸ್ಥೆ ಮಾಡ್ಕೊಳ್ಳೋದಾಗಲಿ, ಗಣಪತಿಯ ಮೂರ್ತಿಯ ರಕ್ಷಣಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ತಾವು ನಮ್ಮವರೊಟ್ಟಿಗೆ, ಅಂದರೆ ನಾವು ಸಿಬ್ಬಂದಿ ನೇಮಕ ಮಾಡಿರ್ತೀವಿ ಅವರೊಟ್ಟಿಗೆ ತಾವು ಕೂಡ ಇರತಕ್ಕದ್ದು. ಪ್ರತಿದಿನ ಈ ಪ್ರತಿಷ್ಠಾಪನೆ ದಿನದಿಂದ ಪ್ರತಿದಿನ ಸಾಯಂಕಾಲ ತಾವು ಏನಾದರೂ ಕಾರ್ಯಕ್ರಮ ಮಾಡ್ತಾ ಇರ್ತೀರಿ. ಆ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಈ ಗಣಪತಿಯ ಪ್ರತಿಷ್ಠಾಪನಾ ಸ್ಥಳಕ್ಕೆ ಬರುವ ಸಂಖ್ಯೆ ಹೆಚ್ಚಾಗಿರುತ್ತದೆ. ಆ ಸಂದರ್ಭದಲ್ಲಿ ತಮ್ಮ ಸ್ವಯಂ ಸೇವಕರನ್ನು ನೇಮಕ ಮಾಡಿಕೊಂಡು ಅವರಿಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ನಮ್ಮೊಟ್ಟಿಗೆ ಅವರು ತಾವು ಕೂಡ ಭಾಗಿಯಾಗಬೇಕು. ತಮ್ಮದು ಸ್ವಯಂ ಸೇವಕರನ್ನು ನೇಮಕ ಮಾಡ್ಕೋಬೇಕು. ಒಂದು ಏನಂತಂದರೆ, ಈ ಸಂದರ್ಭದಲ್ಲಿ ಪ್ರತಿಷ್ಠಾಪನೆಯಿಂದ ಈ ವಿಸರ್ಜನೆ ಆಗುವವರೆಗೂ ಬದಲಾದಂತೆಲ್ಲ ಆಚರಣೆ ಮಾಡ್ತಕ್ಕಂಥ ಸ್ಟೈಲ್ ಮಾತ್ರ ಬದಲಾಗ್ತಾ ಹೋಗಿದೆ, ಶೈಲಿ ಮಾತ್ರ ಬದಲಾಗ್ತಾ ಹೋಗಿದೆ. ನಮ್ಮ ಪೂರ್ವಜರು ನಾವೆಲ್ಲ ಚಿಕ್ಕವರಿದ್ದಾಗ, ಇನ್ನು ನಮ್ಮ ಶ್ರೀಶೈಲಣ್ಣವರೆಲ್ಲ ಚಿಕ್ಕವರಿದ್ದಾಗ ಗಣೇಶ ಹಬ್ಬಗಳನ್ನ ಆಚರಣೆ ಮಾಡ್ತಕ್ಕಂಥ ವಿಧಗಳೇ ಬೇರೆ ಇತ್ತು. ಇವತ್ತು ಆಚರಣೆ ಮಾಡ್ತಕ್ಕಂಥ ವಿಧಾನ ಬೇರೆ ಆಗಿದೆ. ಬಟ್ ಉದ್ದೇಶಗಳು ಮಾತ್ರ ಅವೇ ಇದಾವೆ. ಈ ಹಬ್ಬಗಳನ್ನ ಯಾವುದೇ ರೀತಿ ಇರ್ತಕ್ಕಂಥ ತೊಂದರೆಗಳಾಗದಂತೆ, ಅಶಾಂತಿ ಆಗದಂತೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ. ಅದು ಎಲ್ಲ ಇಲಾಖೆಯವರ ಜವಾಬ್ದಾರಿ, ಜೊತೆಗೆ ಆಚರಣೆ ಮಾಡ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರದ್ದು ಸಹ ಜವಾಬ್ದಾರಿ ಇದೆ. ಹಾಗಾಗಿನೇ ಸಾಕಷ್ಟು ಬೇರೆ ಬೇರೆ ಇಲಾಖೆಯಿಂದ ರೂಲ್ಸ್ ರೆಗ್ಯುಲೇಷನ್ಸ್ ಬರ್ತಾ ಇರ್ತವೆ. ಅವು ನಾವೆಲ್ಲ ಪಾಲನೆ ಮಾಡಲೇಬೇಕಾಗುತ್ತೆ, ಅನಿವಾರ್ಯ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮೆಲ್ಲ ಅಧಿಕಾರಿ ಮಿತ್ರರು ತುಂಬ ಚೆನ್ನಾಗಿ ಮಾತಾಡಿದರು. ವಿಶೇಷವಾಗಿ ನಮ್ಮ ಮಹಾಮಂಡಲ ಅಧ್ಯಕ್ಷರು ಮಾತಾಡಿದರು, ನಮ್ಮ ಶ್ರೀಶೈಲ ಕಾಕರು ತುಂಬ ಚೆನ್ನಾಗಿ ಮಾತಾಡಿದರು, ಪ್ರದೀಪ್ ಅವರು ಮಾತಾಡಿದರು, ಶ್ರೀಧರ್ ಅವರು ಮಾತಾಡಿದರು, ನಮ್ಮ ಬಿಸ್ನಾಳ್ ಅವರು ಮಾತಾಡಿದರು, ಆಮೇಲೆ ನಮ್ಮ ರಘು ಮಾತಾಡಿದ, ಗಣೇಶ್ ಅವ್ರು ಮಾತಾಡಿದರು, ಆಮೇಲೆ ನಮ್ಮ ರಾಕೇಶ್ ಅವ್ರು ಮಾತಾಡಿದರು. ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ಈಗಾಗಲೇ ಪ್ರಸ್ತಾಪ ಮಾಡಿದಿರಿ. ನಮ್ಮ ಸಿಪಿ ಅವರು ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಟ್ರು. ನನ್ನ ಕಡೆಯಿಂದ ಒಂದು 2-3 ಅಂಶಗಳನ್ನು ಹೇಳಿ ನಾನು ನೆಕ್ಸ್ಟ್ ಮೇಡಮ್ ಅವರಿಗೆ ಮಾತಾಡೋಕ್ಕೆ ಹೇಳ್ತೀನಿ. ಮತ್ತು ನಮ್ಮ ಹಣವನ್ನು ಕಳ್ಕೊಂಡು ಹೋಗ್ತಾ ಇದ್ದೀವಿ, ಅದ್ರ ಬಗ್ಗೆ ನಾವು ಎಚ್ಚರಿಕೆ ಕೊಡಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಇನ್ನೂ ಪ್ರಯತ್ನ ಮಾಡಿರಿ. ಬೇರೆ ಬೇರೆ ಹಳ್ಳಿಗಳಲ್ಲಿ ಸುಮಾರು ಕಲಾವಿದರಾದರೆ, ಕೆಲವಿದರೆಲ್ಲೂ ತಮ್ಮ ಕಲೆಯನ್ನು ಆ ಕಲೆನ ಪ್ರದರ್ಶನ ಮಾಡಿರ್ಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಮೂಲೆ ಗಂಟೆ ಕಟ್ಟಿಟ್ಟಿದ್ದಾರೆ. ಅವೆಲ್ಲನೂ ಹೊರತೆಗೆ ಅವಕಾಶ ಕೊಡ್ರಿ, ಅದೊಂದು ಕೆಲಸ ಕೊಡಿ, ಅವರು ಬದುಕ್ತಾರೆ. ದಯವಿಟ್ಟು ಡಿ ಜೆ ಹಚ್ಚೆ ವಿಚಾರದಲ್ಲಿ ಮಾತ್ರ ದಯವಿಟ್ಟು ತುಂಬ ವಿಚಾರ ಮಾಡ್ಬೇಕಂತೇಳಿ ನನ್ನ ಕಡೆಯಿಂದ ವಿನಂತಿಸ್ಕೊಳ್ತೇನೆ. ಎರಡನೇ ವಿಚಾರ, ಈ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಸಾಕಷ್ಟು ಪ್ರಿಕಾಷನ್ ತಗೊಳ್ರಿ. ಆ ಸ್ಥಳ ಯಾವುದೊಂದು ಡಿಸ್ಪ್ಯೂಟ್ ಇರಬಾರ್ದು. ಆ ಜಾಗದಲ್ಲಿ ನಾವೇನು ಪೆಂಡಲ್ ಹಾಕಿರ್ತೀವಲ್ಲ, ಆ ಜಾಗದಲ್ಲಿ ನಮ್ಮ ಒಬ್ಬ ಯಾರಾದ್ರೂ ಸ್ವಯಂ ಸೇವಕರನ್ನು ನೇಮಕ ಮಾಡಬೇಕು. ಆಗಲೇ ರಾಕೇಶ್ ಅಣ್ಣ ಅವ್ರು ಹೇಳ್ತಾ ಇದ್ರು, ನಾವು ಲಾಸ್ಟ್ ಇಯರ್ ಮಾಡಿದ್ವಿ, ನಾವು ಪೊಲೀಸ್ ಮಿತ್ರ ಅಂತೇಳಿ ಒಬ್ಬರನ್ನ ನೇಮಕ ಮಾಡಬೇಕು ಅಂತೇಳಿ. ನಿಮ್ಮ ಪ್ರತಿಯೊಂದು ಸಮಿತಿಯ, ಗಣೇಶ ಸಮಿತಿಯ ಮಹಾಮಂಡಲದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಯುವಕ ಮಂಡಳದ ಸಮಿತಿಯವರು ನಿಮ್ದೊಂದು 10 ಜನ, 15 ಜನ, 20 ಜನ, ಎಷ್ಟೇ ಜನರು ಒಂದು ಲೀಸ್ಟ್ ಕೊಟ್ರ ಅಂತ ಹೇಳಿದ್ರೆ ಅವ್ರಿಗೆ ನಾವು ಪೊಲೀಸ್ ಮಿತ್ರ ಅಂತೇಳಿ, ಆರಕ್ಷಕ ಮಿತ್ರ ಅಂತೇಳಿ ನಾವೊಂದು ಐಡೆಂಟಿ ಕಾರ್ಡ್ ಕೊಡ್ತೀವಿ. ಸಾಧ್ಯವಾದ್ರೆ ಟೈಮ್ ಇತ್ತಂದ್ರೆ ಅವ್ರಿಗೆಲ್ಲ ನಾವು ಬ್ರೀಫ್ ಮಾಡ್ತೀವಿ, ಏನು ಕೆಲಸ ಮಾಡಬೇಕು, ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಮತ್ತು ಮೆರವಣಿಗೆ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಬ್ರೀಫ್ ಮಾಡಿಕೊಡ್ತೀವಿ. ಆ ಲಿಸ್ಟ್ ತಂದು ಕೊಟ್ಟರೆ ಖಂಡಿತವಾಗಿ ನಮಗೆ ಪೊಲೀಸ್ ಮಿತ್ರ ಕಾರ್ಡ್ಗಳನ್ನು ನಾವು ಇಶ್ಯೂ ಮಾಡ್ತೀವಿ. ಅವ್ರಿಗೆ ಕೆಲಸವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸ್ಥಳದಲ್ಲಿ 24x7 ಒಬ್ಬರನ್ನ ಪೊಲೀಸ್ ಮಿತ್ರನ ಅಥವಾ ಸ್ವಯಂ ಸೇವಕರನ್ನ ನೇಮಕ ಮಾಡಿ ಯಾವುದೇ ರೀತಿ ಇರ್ತಕ್ಕಂಥ ಕೊರತೆ ಆಗಬಾರ್ದು. ಭಕ್ತಿಯಿಂದ ಮಾಡ್ತಕ್ಕಂಥ ಹಬ್ಬದಲ್ಲಿ ನಮ್ಮ ಗಣೇಶ ಮೂರ್ತಿಗೆ ಏನೋ ತೊಂದರೆ ಆಯಿತು, ಏನೋ ಆಯಿತು, ಲೋಪ ಆಯಿತು, ಅದ್ಯಾವುದು ನಮಗೆ ಕಂಡು ಬರಬಾರ್ದು. ಆಗಲೇ ಕಾಕರ್ ಹೇಳಿದ್ರಲ್ಲ, ಹಂಗಾಗಿದ್ರಿಂದ ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಅದ್ಯಾವುದು ನಮ್ಮ ಮನಸ್ಸಲ್ಲಿ ಕಾಡಬಾರ್ದು. ಹಾಗಾಗಿನೇ 24x7 ನೋಡ್ಕೊಳ್ಳೋದಕ್ಕೆ ಒಬ್ಬರನ್ನ ನೇಮಕ ಮಾಡಿ ಸೂಕ್ತವಾಗಿರ್ತಕ್ಕಂಥ ಲೈಟ್ ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ಫೈರ್ ಡಿಪಾರ್ಟ್ಮೆಂಟ್ ಹೇಳ್ತಕ್ಕಂಥ ಎಲ್ಲ ಅಂಶಗಳನ್ನು ಪಾಲನೆ ಮಾಡಿ. ಸಾಧ್ಯವಾದರೆ ಅಲ್ಲೇ ನಿಯರದಲ್ಲಿ ಯಾವುದೊಂದು CC ಕ್ಯಾಮ್ರಾಗಳಿತ್ತು ಅಂತ ಹೇಳಿದ್ರೆ ಆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸ್ಥಳದಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿ. ಈ ಹಬ್ಬವನ್ನ ಮಾಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ, ಒಗ್ಗಟ್ಟನ್ನ ಮೆರೆಸಬೇಕು ಅನ್ನೋ ಒಂದು ಉದ್ದೇಶ. ಈಗಾಗಲೇ ಜಮಖಂಡಿ ಊರೊಳಗೆ ಯಾವ ರೀತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತೀರಿ ಅನ್ನೋದನ್ನ ಹೇಳಿದ್ದಾರೆ. ಎಲ್ಲ ಅಧಿಕಾರಿಗಳು ಈಗಾಗಲೇ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹಳ ಸೌಹಾರ್ದಯುತವಾಗಿ, ಯಾವುದೇ ರೀತಿ ಕೋಮು ಗಲಭೆಗೆ ಆಸ್ಪದ ಇರಲಾರದೆ ಬಹಳಷ್ಟು ಶಿಸ್ತಿನಿಂದ ಹಲವಾರು ಆಕ್ಟಿವಿಟೀಸ್ ಗಳನ್ನ ನಾನು ಹಿಂದಿನ AC ಅವರಿಗೆ ಮಾತಾಡಿದೆ. ಬಹಳಷ್ಟು ಆಕ್ಟಿವಿಟೀಸ್ ಗಳೊಂದಿಗೆ
ತಾವೆಲ್ಲ ಹಬ್ಬ ಮಾಡ್ತೀರಿ ಅಂತೇಳಿ. ಸೊ ಬಹಳಷ್ಟು ವಿವಿಧತೆಯಿಂದ ಇರುವಂತಹ ಈ ಹಬ್ಬವನ್ನ ನೀವೆಲ್ಲ ಒಟ್ಟಿಗೆ ಕೂಡಿ ಮಾಡ್ತಿದ್ದೀರಿ. ಇಲ್ಲಿ ನನ್ನ ಒಂದು ಏನು ಅನಿಸಿಕೆ ಅಥವಾ ವಿನಂತಿ ಏನು ಅಂತಂದ್ರೆ, ಇಲ್ಲಿ ಮೇಲೆ ಕುಳಿತಿರುವಂತಹ ಎಲ್ಲ ಅಧಿಕಾರಿಗಳದ್ದು ಅಂದ್ರೆ ನನ್ನನ್ನೊಟ್ಟಿಗೆ ಸೇರಿಸ್ಕೊಂಡು ಮುಂದಿನ 15 ದಿನಗಳು ನಮ್ಮೆಲ್ಲರಿಗೂ ಮೇಲೆ ಇರುವಂತಹ ಎಲ್ಲ ಅಧಿಕಾರಿಗಳಿಗೂ ಒಂದು ಕಲೆಕ್ಟಿವ್ ಜವಾಬ್ದಾರಿ ಅಂತ ಇರ್ತದ. ಯಾವುದೇ ಒಂದು ಫೈರ್ ಅಧಿಕಾರಿ ಇರ್ಬೋದು, ಕರೆಂಟ್ ಇಶ್ಯೂಸ್ ಇರ್ಬೋದು, ಜಾಗದ ವ್ಯವಸ್ಥೆ ಇರಬೇಕು, ಲಾ ಅಂಡ್ ಆರ್ಡರ್ ವಿಷಯಗಳಿರ್ಬೇಕು, ನಗರಸಭೆ ಕೆರೆ ಒಳಗೆ ನೀವು ಹೋಗಿ ನೀರನ್ನ ಗಣೇಶನನ್ನ ಬಿಡ್ತಿರ್ತೀರಿ. ನಿಮ್ಮ ಸುರಕ್ಷತೆಯ ಬಗ್ಗೆ ನಮಗೆ ಮೊದಲ ಆದ್ಯತೆ. ಗಣೇಶನ ಹಬ್ಬವನ್ನ ಸೌಹಾರ್ದಯುತವಾಗಿ ಆಚರಣೆ ಮಾಡುವುದು, ದಟ್ ಈಸ್ ಈಗ ಎಲ್ಲ ಪ್ರೌಢ ನಾಗರಿಕರಿಗೆ ನಿಮ್ಮೆಲ್ಲರಿಗೂ ಗೊತ್ತದ ಕೋಮು ಗಲಭೆ ಅವುಗಳನ್ನೆಲ್ಲ ಮೀರಿ ನೀವೆಲ್ಲ ಬೆಳೆದಿರಿ. 15 ವರ್ಷಗಳಿಂದ ಈ ಹಬ್ಬವನ್ನ ಸುರಕ್ಷಿತವಾಗಿ ಕೋಮು ಗಲಭೆ ಇರ್ಲಾರ್ದಂತೆ ಮಾಡಿದಿರಿ. ಸೊ ಆ ವಿಷಯವನ್ನ ನಾನು ಸ್ಟ್ರೆಸ್ ಕೊಡೋದಿಲ್ಲ. ವಿಷಯ ಇರೋದೇನು ಅಂತಂದ್ರೆ, ಇಲ್ಲಿರುವಂತವ್ರೆಲ್ಲರೂ ಏನು ಮಹಾಮಂಡಳದ ಅಧ್ಯಕ್ಷರಿದ್ದೀರಿ, ಪದಾಧಿಕಾರಿಗಳಿದ್ದೀರಿ. ನೀವು 15 ಹಿರಿಯರಿದ್ದಾರೆ, 15-20 ವರ್ಷಗಳಿಂದ ಗಣೇಶನ ಹಬ್ಬ ಮಾಡಿದವರಿದ್ದಾರೆ. ಆದ್ರೆ ಕೆಲವೊಂದು ಗುಂಪುಗಳಿದ್ದೇವೆ, ಅವು ಯುವ ತರುಣರು. ಅವ್ರಿಗೆ ಗಣೇಶನ ಹಬ್ಬ ಅಂತಂದ್ರೆ ಅದೊಂದು ಸಂಭ್ರಮ. ನಾವು ಮೆರವಣಿಗೆ ಅಂತಂದಾಗ ಅದನ್ನ ಬಹಳ ಅದ್ಧೂರಿಯಾಗಿ ಮಾಡ್ಬೇಕು, ಡಿಜೆ ಎಲ್ಲ ಹಾಕ್ಬೇಕು, ಕುಣಿತ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಈ ರೀತಿ ಒಂದು ಆಲೋಚನೆ ಇರ್ತದೆ. ರಾತ್ರಿ 12, 1 ಗಂಟೆ 2 ಗಂಟೆವರೆಗೂ ನೀವು ಆಚರಣೆಯನ್ನ ಮಾಡ್ತೀರಿ. ಸೊ ಅಂತಹ ಸಮಯದಲ್ಲಿ ನಿಮ್ಮ ಜೀವದ ಸುರಕ್ಷತೆ ಇಂಪಾರ್ಟೆಂಟ್ ಇರ್ತದೆ, ಅದನ್ನ ಗಮನಿಸಬೇಕು. ಯಾಕಂದ್ರೆ ಬಹಳಷ್ಟು ಇನ್ಸಿಡೆಂಟ್ಗಳು ಆಗಿದ್ದಾವೆ. ಡಿಜೆ ಇಂದ ಆಗುವಂತದ್ದು ಏನು, ಹಾರ್ಟ್ ಅಟ್ಯಾಕ್ ಆಗಿರುವಂತಹದನ್ನ ತಾವೆಲ್ಲ ಮೊಬೈಲ್ ಒಳಗೆ ನೋಡಿರ್ತೀರಿ, ನಾನು ವಿಶೇಷವಾಗಿ ಹೇಳೋದಿಲ್ಲ. ಸೊ ಅದಾದ ಕೂಡಲೇ ಕೆರೆ ಒಳಗೆ ಗಣೇಶನನ್ನ ಬಿಡುವಾಗ ಆಗುವಂತ ಅನಾಹುತಗಳು, ದಯವಿಟ್ಟು ನಮ್ಮ ಕಮಿಷನರ್ ಹೇಳ್ತೇನೆ. ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೆ, ಗಣೇಶ ವಿಸರ್ಜನೆ ಸಮಯದಲ್ಲಿ ಬಂದಿದ್ದೆ. ಅಲ್ಲಿ ಆಣಿಕೆರೆ ಅಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡುವಾಗ, ನನ್ನ ರಿಲೇಟಿವ್ಸ್ ವಿಸರ್ಜನೆ ಮಾಡುವಾಗ ಬಹಳಷ್ಟು ಕತ್ಲಿತ್ತು. ಇದೇನಪ್ಪ ಇಷ್ಟು ಕತ್ಲದ ಅಂತ ಅನ್ಕೊಂಡಿದ್ದೆ ನಾನು ಅವಾಗ. ಸೊ ಅದು ಬೆಳಕಿನ ವ್ಯವಸ್ಥೆನ ಒಂದ್ ಸ್ವಲ್ಪ ಮಾಡ್ಬೇಕು, ಇಲ್ಲಿನೂ ಮಾಡ್ಬೇಕು, ಈ ಮೇನ್ ನಿಮ್ಮ ಕಟ್ಟೆ ಕೆರೆಯಲ್ಲಿಯೂ ಮಾಡ್ಬೇಕು. ಅಲ್ಲಿಯೂ ಹೋಗ್ಬಿಡ್ತಾರಲ್ಲ, ಸೊ ಅಲ್ಲಿಯೂ ಸಹ ಮಾಡ್ಬೇಕು.